ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ, ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ಇಂದು ದಕ್ಷಿಣ ಒಳನಾಡಿನಲ್ಲಿ ವ್ಯಾಪಕವಾಗಿ, ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ, ಕರಾವಳಿ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗಿದೆ. ಪ್ರಮುಖವಾಗಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ 11 ಸೆಂಟಿಮೀಟರ್, ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8 ಸೆಂಟಿಮೀಟರ್, ಗ್ಯಾರಸೊಪ್ಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಸೈದಾಪುರ ಯಾದಗಿರಿ ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಕನ್ಯಾಕುಮಾರಿ ಪ್ರದೇಶದಲ್ಲಿ ಸರ್ಕ್ಯುಲೇಷನ್ 3.1 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಇದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10 ಹಾಗೂ 11ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಅಕ್ಟೋಬರ್ 12ರಿಂದ ಅಕ್ಟೋಬರ್ 16ರವರೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಅಕ್ಟೋಬರ್ 10 ಹಾಗೂ 11ರಂದು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10 ಹಾಗೂ 11ರಂದು ಹಲವು ಕಡೆ, ಅಕ್ಟೋಬರ್ 12ರಿಂದ ಅಕ್ಟೋಬರ್ 16ರವರೆಗೆ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 10ರಿಂದ ಅಕ್ಟೋಬರ್ 16ರವರೆಗೆ ಕೆಲವು ಕಡೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 10ರಿಂದ ಅಕ್ಟೋಬರ್ 14ರವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಸಭೆಗಳನ್ನ ಮಾಡ್ತಾ ಇದ್ದೀವಿ. ಜನರು ಆಗ್ರಹ ಮಾಡ್ತಾ ಜನರು ಈ ಒಂದು ವ್ಯವಸ್ಥೆಯ ಮೇಲೆ ಒತ್ತಡವನ್ನು ತಂದು ಅವ್ರ ಮೂಲಕ, ಒತ್ತಡದ ಮೂಲಕ ನಾವು ಇವತ್ತು ನ್ಯಾಯವನ್ನ ಪಡೆಯುವಂತ ಕೆಲಸವನ್ನ ಮಾಡಬೇಕಾಗಿದೆ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಬರೇ ವೇದವಲ್ಲಿಯಿಂದ ಹಿಡಿದು ಇಲ್ಲಿಯ ತನಕ, ಸೌಜನ್ಯ ತನಕ ಹಲವಾರು ಹೆಣ್ಣು ಮಕ್ಕಳ ಹಲವಾರು ಭೂ ಕಬಳಿಕೆಗಳು ಕೂಡ ನಡೆದಿವೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಅಂತ ಹೇಳಿದ್ರೆ ಬಡವರ, ದಲಿತರ ಭೂಮಿಗಳನ್ನ, ಅಲ್ಲಿನ ಬಲಾಢ್ಯರು, ಅಧಿಕಾರ ಇರುವವರು, ಹಣವಂತವರು ತಮ್ಮ ತೋಳ್ಬಲಗಳನ್ನ ಬಳಸಿಕೊಂಡು ಏನೂ ಆದಾಯ ಇಲ್ಲದಂತ ಬಡವರ ಭೂಮಿಗಳನ್ನ ಕಬಳಿಸಿದ್ದಾರೆ. ಇಂಥ ಪ್ರಕರಣಗಳು ಧರ್ಮಸ್ಥಳದ ಪೊಲೀಸ್ ಠಾಣೆಗಳಲ್ಲೂ ಕೂಡ ದಾಖಲಾದರೂ ಕೂಡ, ಅವರುಗಳ ಹೆಸರುಗಳಲ್ಲೂ ಕೂಡ ಅವ್ರನ್ನ ಕಬಳಿಸಿದ್ದಾರೆ ಎನ್ನುವಂತ ದೂರು ಕೊಟ್ಟಿದ್ರು ಕೂಡ ಆ ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಅಲ್ಲಿನ ವ್ಯವಸ್ಥೆ ಇವತ್ತು ವಿಫಲ ಆಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಇದು ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಇವೆರಡೂ ಜಿಲ್ಲೆಗಳ ಒಂದು ನ್ಯಾಯ ಕೊಡಿಸುವ ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ಸಿಗದೆ ಇರುವಂತದ್ದು ನಾವು ಇವತ್ತು ನೋಡಬೇಕಾಗಿದೆ. ಇದೆಲ್ಲದರ ಒಂದು ಹಿಂದೆ ಈಗ ಎಲ್ಲ ಜನಸಮುದಾಯ ಒತ್ತಾಯ ಮಾಡಿದ ನಂತರದಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಒಂದು SITಯನ್ನ ರಚನೆ ಮಾಡಿ ತನಿಖೆಯನ್ನು ನಡೆಸುತ್ತಿರುವಂತದ್ದು ಸ್ವಾಗತಾರ್ಹವಾದರೂ ಕೂಡ ಇವತ್ತು SITಯನ್ನ ಅದರ ದಾರಿ ತಪ್ಪಿಸುವಂತ ಕೆಲಸ, ಇವತ್ತು ವ್ಯವಸ್ಥಿತವಾಗಿ ಷಡ್ಯಂತ್ರಗಳನ್ನ, ಇವತ್ತು ಅಧಿಕಾರ ಇರುವವರು, ಹಣ ಇರುವವರು, ತೋಳ್ಬಲ ಇರುವವರು ಆ SITಯನ್ನ ದುರ್ಬಲಗೊಳಿಸುವಂತ ಒಂದು ಷಡ್ಯಂತ್ರವನ್ನ ಇವತ್ತು ರೂಪಿಸ್ತಾ ಇದ್ದಾರೆ. SIT ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. 2023 ಚುನಾವಣೆಯ ಫಲಿತಾಂಶ ನಾನು 671 ವೋಟ್ನಿಂದ ಗೆಲುವು ಸಾಧಿಸಿದ್ದೇನೆ. ಗೆಲುವು ಸಾಧಿಸುವ ಪೂರ್ವದಲ್ಲಿ
ನಮ್ಮ ವಿರೋಧ ಪಕ್ಷದ ಸೂರಜ್ ನಾಯ್ಕ ಅವರು ಅವರೇ ಮುಂದಿದ್ರು, ಅವರೇ ಗೆದ್ಬಿಟ್ರು ಅನ್ನುವಂಥದ್ದನ್ನು ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದಾಗೆ ವಿಜಯೋತ್ಸವನ್ನೇ ಆಚರಣೆಯನ್ನು ಮಾಡಿದ್ದನ್ನು ನಮ್ಮ ಹತ್ರ ಇವತ್ತು ದಾಖಲೆಗಳಿದ್ದಾವೆ. ಅವ್ರು ಮಾಡ್ಲಿಕ್ಕೆ ಕಂಟಿನ್ಯೂ ನಾವು ಮಾಡಬಾರ್ದಾಗುತ್ತೆ. ಎರಡನೇದಾಗಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ನಾನು ಅವರಿಗೆ ಕೇಳೋದು, ನಿಖಿಲ್ ಕುಮಾರಸ್ವಾಮಿ ಅವರು ಕುಮಟಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮಂಡಳದ ಅಧ್ಯಕ್ಷರಿಗೆ ಹೇಳಿ ಒಂದ್ಸರಿ ಮುಖಾಮುಖಿ ಮಾಡಿದ್ರೆ ಆ ಮೈತ್ರಿ ಧರ್ಮಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರ್ತಿತ್ತು ಅಂತ ನಮ್ಮನ್ನು ಕತ್ತಲಲ್ಲೇ ಇಟ್ಬಿಟ್ಟು ಅವರಷ್ಟೇ ಮಾಡ್ಕೊಂಡು ಹೋಗ್ಬಿಟ್ಟು ಆವಾಗ ಅವ್ರಿಗೆ ಆ ಮೈತ್ರಿ ಧರ್ಮ ನೆನಪಾಗ್ಲಿಲ್ಲ. ಇರಲಿ ಬಿಡಿ. ಮೈತ್ರಿ ಆದ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋದ್ರು ಸೂರಜ್ ನಾಯ್ಕ. ಹೋದ ನಂತರ ಮೈತ್ರಿ ಆಯ್ತು. ಮೈತ್ರಿ ಆದ ನಂತರ ಅವ್ರು ಅದನ್ನು ವಾಪಸ್ ತೆಗೆದಿದ್ರೆ ಬಹಳ ದೊಡ್ಡ ವ್ಯಕ್ತಿ ಆಗ್ಬಿಡ್ತಿದ್ರು ಇವತ್ತು ಸೂರಜ್ ನಾಯ್ಕ. ಅದನ್ನು ಮಾಡಿಲ್ಲ ಅವಾಗ. ಅದನ್ನು ಮಾಡಿದ್ರೆ ಅವ್ರಿಗೆ ಎಷ್ಟು ಗೌರವ ಹೆಚ್ಚಾಗ್ತಿತ್ತು. ಮತ್ತೆ ಅವರಿಗೆ ಈ ರೀತಿ ಹಿನ್ನಡೆನೇ ಆಗುದಿಲ್ಲಾಗಿತ್ತು. ಕೋರ್ಟ್ನಿಂದ ಹಿನ್ನಡೆನೋ ಮುನ್ನಡೆನೋ ಗೊತ್ತಾಗುದಿಲ್ಲಾಗಿತ್ತು. ಅವ್ರು ದೊಡ್ಡ ವ್ಯಕ್ತಿಯಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದವರು ಅವರನ್ನ ದೊಡ್ಡ ಮನುಷ್ಯ ಅಂತ ಹೇಳುವಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಬರ್ತಿತ್ತು. ಆದರೆ ದೇವರು ಅದೃಷ್ಟ ನನ್ನ ಪರವಾಗಿ ಇದ್ದಿದ್ರಿಂದ ಅವ್ರಿಗೆ ಆ ಬುದ್ಧಿನೇ ಕೊಡಲಿಲ್ಲ ವಾಪಸ್ ತೆಗೆದು. ಅದು ಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ಬಂತು. ನಮ್ಮ ಕಾರ್ಯಕರ್ತರೆಲ್ಲ ಅದಕ್ಕೆ ಒಂದು ವಿಜಯೋತ್ಸವನ್ನ ಮಾಡಬೇಕು ಅನ್ನೋದನ್ನು ಹೇಳಿದ್ರು. ತಾನು ಎಲ್ಲೂ ವಿರೋಧ ಮಾಡಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು ಪ್ರತಿ ಸಾರಿ. ನಾನು ಮತ್ತೊಂದು ಪ್ರಶ್ನೆ ಅವರಿಗೆ ಏನು ಕೇಳೋದಿದೆ, ಅವರು ಒಂದು ಚುನಾವಣೆ ಪೂರ್ವದಲ್ಲಿ ಹೊನ್ನಾವರದಿಂದ ಕುಮಟ ತನಕ ಒಂದು ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆಯಲ್ಲಿ ದೇವೇಗೌಡರದಾಗ್ಲಿ ಕುಮಾರಸ್ವಾಮಿ ಅವರದು ಫೋಟೋ ಯಾಕೆ ಇಟ್ಕೊಂಡಿಲ್ಲ? ಅಲ್ಲೂ ಒಂದು ಆಪ್ಷನ್ ಇತ್ತು ಅವರಿಗೆ. ಸ್ವಲ್ಪ ಬುದ್ಧಿವಂತರಲ್ಲ ಅವರು. ಯಾರು ಕರೀತಾರೆ? ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಕಾಂಗ್ರೆಸ್ ಬದಿಗೆ ಹೋಗೋಣ ಅನ್ಕೊಂಡ ಅಥವಾ JDS ನಲ್ಲೋ ಅಂತ ಫೋಟೋ ಹಾಕೊಳ್ಬೇಕಿತ್ತಲ್ಲ ಅವರು. JDS ಮುಖಂಡರನ್ನ ಅವರನ್ನ ಗೌರವ ಕೊಡೋದಕ್ಕೆ ಹಾಕೊಳ್ಳಿಲ್ಲ ಫೋಟೋ. ಅದರ ನಂತರನೂ ಏನಾಯ್ತು ಅಂತ ಹೇಳಿದ್ರೆ ಅವರು ಸೋತ ತಕ್ಷಣ ನಿಮ್ಮ ಹತ್ರ ಎಲ್ಲ ಫೋಟೋ ಇದ್ರಿಂದ ನಾನು ಕಳಿಸ್ತೇನೆ. ಈಗ ಮಧು ಬಂಗಾರಪ್ಪನವ್ರ ಹತ್ರ ಶಾಲೆ ಹಾಕ್ಸ್ಕೊಂಡ್ರು, DK ಶಿವಕುಮಾರ್ ಹತ್ರ ಶಾಲೆ ಹಾಕ್ಸ್ಕೊಂಡ್ರು, DK ಶಿವಕುಮಾರ್ ಸುರೇಶ್ ತಮ್ಮ ಅವ್ರ ಹತ್ರ ಹೋಗಿ ಶಾಲೆ ಹಾಕೊಂಡಿದ್ದೆಲ್ಲ ಫೋಟೋ ಇದೆ. ನಿಮ್ಗೆಲ್ಲ ಬಿಡ್ತಾರೆ. ಯಾಕೆ ಹೋದ್ರಿ? ಪಕ್ಷ ನಿಷ್ಠೆ ಎಲ್ಲೋಯ್ತು ನಿಮ್ದು ಅವಾಗ? JDS ದಾಖಲೆ ಉಂಟಲ್ಲ ಈಗ ಅದೆಲ್ಲ. ಅವ್ರು ಯಾಕೆ ಹೋಗ್ಲಿಲ್ಲ? ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವ ಆದ ನಂತರ ಅವರು ಕೈ ಬಿಟ್ಟರು. ಒಂದ್ ವೇಳೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಸಚಿವರು ಆಗದೆ ಇದ್ರೆ ಎರಡೂ ಕಾಲ ಅವರಿಗೆ ಹೋಗ್ತಿತ್ತು ಅವ್ರದ್ದು. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿ ಏನಾದರೂ ಆ ಶಬ್ದ ನಾನು ಹೇಳಿಕ್ಕೆ ಹೋಗುದಿಲ್ಲ. ಹೌದಲ್ಲ ವಿಷಯ? ಈ ರೀತಿ ಅವ್ರದ್ದು ಅವರು ತಾನೇ ಸತ್ಯ ಹರಿಶ್ಚಂದ್ರ, ಬೇರೆಯವರೆಲ್ಲ ಏನಂದ್ರೆ ಸರ್ದಾರ್. ಇದೆಲ್ಲ ಅವರ ಇತಿಹಾಸ. ಇದು ಅಲ್ಲದೆ ನಾನೀಗ 12-13 ವರ್ಷ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕಳಪೆ ಆಯ್ತು ಅನ್ನುವಂಥದ್ದಿಲ್ಲ. ಈಗೇನೋ ರಸ್ತೆ ಮಳೆ ಬಂದು ಆ ಮರದ ನೀರು ಕೆಳಗಡೆ ಬಿದ್ದಲ್ಲಿ ಮಾತ್ರ ರಸ್ತೆ ಕೆಟ್ಟಿದೆ ಬಿಟ್ಟಿದೆ. ಬಾಕಿ ಕಡೆ ರಸ್ತೆ ಹೆಚ್ಚು ಕೆಟ್ಟಲಿಲ್ಲ. ಬಹಳ ಒಳ್ಳೆ ರಸ್ತೆ. ಇವತ್ತು ಮೂರೂರ್ಗೆ ನೀವು ಹೋಗುವಂತ ರಸ್ತೆ ನೋಡ್ರಿ, 4 ವರ್ಷ ಆಯ್ತು. ಚಂದಾವರದಿಂದ ನೀವು ಸಾಲ್ಕೋಡ್ ಹೋಗಿ ರಸ್ತೆ ನೋಡ್ರಿ, ಚಂದಾವರದಿಂದ ಬಡಾಳ್ ರಸ್ತೆ ನೋಡ್ರಿ. ಗೋಕರ್ಣದಲ್ಲಿ ಈಗ ಒಂದು 2 ತಿಂಗಳಿಂದ ರಸ್ತೆ ಹಾಳಾಯ್ತು. ಅದು ಅತಿಯಾದ ಮಳೆಯಿಂದ ಹಾಳಾಯ್ತು. ಸೈಡಿಗೆ ಗಟ್ಟೆ ಇಲ್ಲದೆ ನೀರು ಕೆಳಗಡೆ ಹೋಗದೆ ಆಗಿದೆ. ಅದು ಒಂದ್ ಕಡೆ ಇರಲಿ. ನಾನು 2013 ಚುನಾವಣೆಯಲ್ಲಿ 420 ಓಟ್ನಿಂದ ನಾನು ಸೋತಿದ್ದೆ. 420. ಈಗ ನಾನು ಗೆದ್ದಿದ್ದ 670 ಓಟ್ನಿಂದ. ಕೇಂದ್ರ ಸಚಿವರು ಆಗಿಲ್ಲದೆ ಇದ್ರೆ
ಕಾಂಗ್ರೆಸ್ 3 ಲೀಡರ್ಸ್ ಬಗ್ಗೆ ಪರವಾಗಿಲ್ಲ ಅರ್ಧ ಗಂಟೆ ಲೇಟ್ ಆಗಿ ರೂಮ್ ಬೇರೆ ಇದೆ ನಂಬರ್ ಬೇರೆ ಇದೆ ತೋಟಕ್ಕಾಗಿಲ್ಲ ಬೆಳಿಗ್ಗೆಯಿಂದ ಅರ್ಧ ಗಂಟೆಯಿಂದ ಎಲ್ಲೂ ಲೇಟ್ ಫೋನ್ ಮಾಡು ನೀನು ಹೋಗಿಲ್ಲ ನೋಡಿ ಅಶೋಕ್ ಫೋನ್ ಮಾಡು ಹೌದಲ್ವಾ ಬೇರೆಯವರಿಗೂ ಅವಕಾಶ ಇರ್ಲಿ ಚೆಕ್ ಮಾಡಪ್ಪ ಚೆಕ್ ಮಾಡ್ಬಿಡಿ ಮೊಬೈಲ್ ಐಡಿ ಕಾರ್ಡ್ ಐಡಿ ಕಾರ್ಡ್ ಆಯ್ತು ಬಿಜೆಪಿ ಜೆಡಿಎಸ್ ಒಂದಾಗ್ಬಿಟ್ಟು ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.